ಇನ್ನು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ನೇರವಾಗಿ ಕೇಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂ ಲಕ್ಷ್ಮಣ್ ತಿನ್ನುಕಾಡಿದ್ದಾರೆ. ಮೈಸೂರಿನ ಉದಯಗಿರಿಯ ಗಲಭೆಗೆ ಸಂಬಂಧಪಟ್ಟಂತೆ ಎಂ ಲಕ್ಷ್ಮಣ್ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ರು. ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿ ಹೇಳಿಕೆಗಳನ್ನ ನೀಡಿದ್ರು. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೋಡಿದ್ರೆ ಪೊಲೀಸರ ಮೇಲೆ ಗುಬೆ ಕೂರಿಸಿದ್ರು. ಸೊ ರಿಪಬ್ಲಿಕ್ ಕನ್ನಡ ಆ ಕುರಿತಾದ ಪ್ರಶ್ನೆಯನ್ನು ಕೂಡ ಕೇಳ್ತು. ಹಾಗೆಯೇ ಗಲಭೆಯಲ್ಲಿ 1,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ 300ರಿಂದ 400 ಜನ ಮಾತ್ರ ಇದ್ರು ಅಂತ. ಎಲ್ಲಿದ್ದಾರೆ ಅವರೆಲ್ಲ, ಅವ್ರು ಇರ್ತಕ್ಕಂಥ ವಿಡಿಯೋ ಎಲ್ಲಿದೆ ಅನ್ನುವಂಥ ಪ್ರಶ್ನೆ. ಆಮೇಲೆ DCP ಮುತ್ತುರಾಜ್ಗೆ ತೊಂದರೆನೇ ಮಾಡಿಲ್ಲ ಇವ್ರುಗಳು ಅಂತ ಎಂ ಲಕ್ಷ್ಮಣ್ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಪೊಲೀಸರು ಹೇಳ್ತಾರೆ ಜೀವ ಭಯ ಇತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಪೊಲೀಸರ ಜೀವಕ್ಕೆ ಕುತ್ತು ಬರ್ತಾ ಇತ್ತು ಅಂತ. ಈ ಪ್ರಶ್ನೆಗೂ ಲಕ್ಷ್ಮಣ್ ಅವ್ರ ಹತ್ರ ಉತ್ತರ ಇಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಗೇಡಿಗಳನ್ನೇ ಸಮರ್ಥಿಸಿಕೊಂಡಿದ್ದಾರೆ. ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ನೀವು ಕೂಡ ವಿಡಿಯೋ ಗಮನಿಸಿದ್ರಿ ಸರ್. 1,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಸರ್ ಅಲ್ಲಿ. ಏನು 1,000 ಜನ ಕಲ್ಲುಡಿತಾವ್ರ? ಅಲ್ಲ, ಪೊಲೀಸ್ ಸ್ಟೇಷನ್ಗೆ 1,000 ಜನ ನಿಂತ್ಕೊಂಡು ಕಲ್ಲುಡಿತಾ ಇದ್ದಾರಾ? ಎಷ್ಟು ಜನ ಪೊಲೀಸ್ನವ್ರು ಇದ್ದಾರಲ್ಲಿ? ನೀವು ಜನ ವಿಡಿಯೋ ತೋರಿಸಿದ್ರಲ್ವಾ? 4 ಜನ ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ತಾವ್ರಲ್ಲ ಕ್ರೌಡ್ನ. ಹೌದು, ಸ್ಲೋಗನ್ ಕುಗ್ತಾವ್ರೆ. ದಯಮಾಡಿ FIR ಮಾಡಿ, FIR ಮಾಡಿ, FIR ಮಾಡಿ ಅಂತ ಸ್ಲೋಗನ್ ಕುಗ್ತಾವ್ರೆ. DCP ಅವರು ವೆಹಿಕಲ್ ಮೇಲೆ ನಿಂತು ಅನೌನ್ಸ್ ಮಾಡ್ತಾವ್ರೆ, ನಾವು FIR ಮಾಡ್ತಾ ಇದ್ದೀವಿ, ನೀವು ದಯಮಾಡಿ ಶಾಂತಿಯುತವಾಗಿರಿ ಅಂತ ಇದು ಮಾಡ್ತಾರೆ. ನೀವು ಅಲ್ಲಿ ಜನಗಳು ಸೇರಿದ್ದವ್ರ ಮೇಲೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಅಕ್ಯೂಸ್ ಅಂತ ಸೇರಿಸಿ 1,000 ಜನ ಮೇಲೆ FIR ಹಾಕುವಂಥದ್ದು ಅದೆಷ್ಟು ಮಟ್ಟಿಗೆ ಸರಿ? ಅದು ನಿಮ್ಮ ಪ್ರಕಾರದಲ್ಲಿ 1,000 ಜನ ಇರಲಿಲ್ಲ ಸರ್ ಅಲ್ಲಿ. ಅಲ್ಲೆಲ್ಲ ಜನಗಳು ಎಷ್ಟೇ ಇರಲಿ ಸರ್, 1,000 ಜನ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥದ್ದು FIR ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರಾ? ನಾನು ಕೇಳ್ತಾ ಇರೋದು ಪೊಲೀಸ್ನವ್ರಿಗೆ, 1,000 ಜನನೂ ಕಲ್ಲು ತೂರಿದ್ದಾರಾ? ಜನಗಳು ಸೇರಿದ ತಕ್ಷಣ ನೀವು ತೋರಿಸಿರುವಂಥ ವೀಡಿಯೋದಲ್ಲಿ 1,000 ಜನ ಇದ್ದಾರಲ್ಲಿ. ಎಲ್ಲಿದ್ದಾರೆ 1,000 ಜನ? ನಿಮ್ಮ ಪ್ರಕಾರ ಎಷ್ಟು ಜನ ಇದ್ದಾರೆ ಸರ್? 400 ಜನ ಇರ್ಬೋದು, 300 ಜನ ಇರ್ಬೋದು, 400 ಜನ ಇರ್ಬೋದು. ರೋಡಲ್ಲಿ ನಿಂತಿರೋರೆಲ್ಲ ಬಂದು, ಅದು ಮೇಯ್ನ್ ರೋಡ್ ಇದೆ, ಏನೋ ಗಲಾಟೆ ನಡೀತಾ ಇದೆ ಎಲ್ಲ ಬಂದು ಒಟ್ಟಿಗೆ ಸೇರ್ಕೊಂಡಿರ್ಬೋದು. ಕೆಲವರು ಕೂಗ್ತಾ ಇದ್ದಾರೆ, ನಾನು ನೋಡಿದೆ, ನಿಮ್ಮ ವೀಡಿಯೋ ನೋಡಿದೆ ನಾನು. ಕೂಗ್ತಾ ಇದ್ದಾರೆ, ಹೌದು FIR ಮಾಡಿ ಅಂತ ಕೂಗ್ತಾ ಇದ್ದಾರೆ. ಕಲ್ಲು ತೂರ್ತಾ ಇದ್ದಾರೆ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಮಾಡ್ತಾ ಇದ್ದೀರ ನಮಗೆ. 1,000 ಜನ ಇರಲಿಲ್ಲ, 1,000 ಜನ ಅವರು FIR ಹಾಕಿರುವಂಥದ್ದು ಕರೆಕ್ಟ್ ಅನ್ನುವಂಥದ್ದು ನೀವೇನು ಪ್ರತಿಪಾದಿಸ್ತಾ ಇದ್ದೀರಿ. 1,000 ಜನ ಕಲ್ಲು ತೂರಿದ್ದಾರೆ ಅನ್ನುವಂಥದ್ದು FIR ಮಾಡಿದಾರಲ್ಲ, 1,000 ಜನ ಕಲ್ಲು ತೂರುವಂಥದ್ದು ನಿಮ್ಮಲ್ಲಿ ವಿಡಿಯೋ ಇದೆಯಾ? ನೀವು ನೋಡಿದ್ರಲ್ಲ ಸರ್ ವಿಡಿಯೋಸ್? ಕಲ್ಲು ತೂರ್ತಾ ಇರುವಂಥದ್ದು ವಿಡಿಯೋ ಇದೆಯಾ? ಎಲ್ಲಿದೆ ವಿಡಿಯೋ? 1,000 ಜನ ಕಲ್ಲು ತೂರ್ತಾ ಇರುವಂಥದ್ದು ವಿಡಿಯೋ ಇದೆಯಾ? ಇಲ್ಲ, ಕಲ್ಲು ತೂರ್ತಾ ಇರುವಂಥದ್ದು ಇದೆ, ನಾನು ನೋಡಿದ್ದೀನಿ, ನೀವು ತೋರಿಸಿದ್ದೀರಿ. 4 ಜನ ಕಲ್ಲು ತೂರ್ತಾ ಇರುವಂಥದ್ದು ಇದೆ, ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿವರೆಗೂ ಒಂದು 20 ಜನ ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅದು ಬಿಟ್ಬಿಟ್ಟು 1,000 ಜನ ಮೇಲೆ ನೀವು ಕಲ್ಲು ತೂರ ಅಮಾಯಕರನ್ನೆಲ್ಲ ಒಳಗಡೆ ತಗೊಂಡು ಹಾಕುವಂಥ ಕೆಲಸ ಮಾಡಿಬಿಟ್ರೆ ಹಂಗಾರೆ BJPಯವರು JDSನವರು ಗಲಾಟೆ ಮಾಡೋ ಸಂದರ್ಭದಲ್ಲಿ, ಜನಗಳು ಸೇರಿಸೋ ಸಂದರ್ಭದಲ್ಲಿ ಅವ್ರನ್ನೆಲ್ಲರಿಗೂ ನೀವು FIR ಮಾಡುವಂಥ ನಿದರ್ಶನ ಎಲ್ಲಾದರೂ ಇದೆಯಾ? ದಯಮಾಡಿ ತೋರಿಸಿ. BJP ಕಾಲದಲ್ಲಿ ಈ 1,000 ಜನರಲ್ಲಿ ಸರ್ RSS ಅವ್ರು ಎಷ್ಟು ಜನ ಇದ್ರು ಸರ್ ನಿಮ್ಮ ಪ್ರಕಾರವಾಗಿ? ಅಲ್ಲ, 100ಕ್ಕೂ 100ರಷ್ಟು RSSನವ್ರು ಇದ್ದರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ, ನಾನು ಏನು ದೂರನ್ನು ಕೊಟ್ಟಿದ್ದೀನಿ, ರೈಟಿಂಗಲ್ಲಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೀನಿ. ಪ್ರತಾಪ್ ಸಿಂಹ ವಿರುದ್ಧ ಆದಿಯಾಗಿ RSSನವ್ರು ಕಾರ್ಯಕರ್ತರು ಈ ಕ್ರೌಡಲ್ಲಿ ಇದ್ದರು ಅಂತ ನಾನು ಹೇಳ್ತಾ ಇದ್ದೀನಿ. ಕತ್ಲೆನಲ್ಲಿ ನೀವು ಕ್ರೌಡ್ ತೋರಿಸ್ತಾ ಇದ್ದೀರಿ, ಅದರಲ್ಲಿ ಯಾರು ಏನು ಎತ್ತ ಅನ್ನುವಂಥದ್ದು ಎಲ್ಲರನ್ನೂ ಒಳಗಡೆ ತಗೊಂಡು ತನಿಖೆ ಮಾಡಲಿ. RSSನವ್ರು ಯಾರಿದ್ದರು, ಆಮೇಲೆ BJPಯವ್ರು ಏನಿದ್ರು, ಅವರ ಕುಮ್ಮಕ್ಕೇನು, ಅವ್ರ ಹಿನ್ನೆಲೆ ಏನು, ಪೋಸ್ಟರ್ ಹಾಕಿರುವಂಥ RSSನ ಅಲ್ವಾ? ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ನೇರವಾಗಿ ಕೇಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂ ಲಕ್ಷ್ಮಣ್ ತಿನ್ನುಕಾಡಿದ್ದಾರೆ. ಮೈಸೂರಿನ ಉದಯಗಿರಿಯ ಗಲಭೆಗೆ ಸಂಬಂಧಪಟ್ಟಂತೆ ಎಂ ಲಕ್ಷ್ಮಣ್ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ರು. ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿ ಹೇಳಿಕೆಗಳನ್ನ ನೀಡಿದ್ರು. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೋಡಿದ್ರೆ ಪೊಲೀಸರ ಮೇಲೆ ಗುಬೆ ಕೂರಿಸಿದ್ರು. ಸೊ ರಿಪಬ್ಲಿಕ್ ಕನ್ನಡ ಆ ಕುರಿತಾದ ಪ್ರಶ್ನೆಯನ್ನು ಕೂಡ ಕೇಳ್ತು. ಹಾಗೆಯೇ ಗಲಭೆಯಲ್ಲಿ 1,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ 300ರಿಂದ 400 ಜನ ಮಾತ್ರ ಇದ್ರು ಅಂತ. ಎಲ್ಲಿದ್ದಾರೆ ಅವರೆಲ್ಲ, ಅವ್ರು ಇರ್ತಕ್ಕಂಥ ವಿಡಿಯೋ ಎಲ್ಲಿದೆ ಅನ್ನುವಂಥ ಪ್ರಶ್ನೆ. ಆಮೇಲೆ DCP ಮುತ್ತುರಾಜ್ಗೆ ತೊಂದರೆನೇ ಮಾಡಿಲ್ಲ ಇವ್ರುಗಳು ಅಂತ ಎಂ ಲಕ್ಷ್ಮಣ್ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಪೊಲೀಸರು ಹೇಳ್ತಾರೆ ಜೀವ ಭಯ ಇತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಪೊಲೀಸರ ಜೀವಕ್ಕೆ ಕುತ್ತು ಬರ್ತಾ ಇತ್ತು ಅಂತ. ಈ ಪ್ರಶ್ನೆಗೂ ಲಕ್ಷ್ಮಣ್ ಅವ್ರ ಹತ್ರ ಉತ್ತರ ಇಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಗೇಡಿಗಳನ್ನೇ ಸಮರ್ಥಿಸಿಕೊಂಡಿದ್ದಾರೆ. ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ನೀವು ಕೂಡ ವಿಡಿಯೋ ಗಮನಿಸಿದ್ರಿ ಸರ್. 1,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಸರ್ ಅಲ್ಲಿ. ಏನು 1,000 ಜನ ಕಲ್ಲುಡಿತಾವ್ರ? ಅಲ್ಲ, ಪೊಲೀಸ್ ಸ್ಟೇಷನ್ಗೆ 1,000 ಜನ ನಿಂತ್ಕೊಂಡು ಕಲ್ಲುಡಿತಾ ಇದ್ದಾರಾ? ಎಷ್ಟು ಜನ ಪೊಲೀಸ್ನವ್ರು ಇದ್ದಾರಲ್ಲಿ? ನೀವು ಜನ ವಿಡಿಯೋ ತೋರಿಸಿದ್ರಲ್ವಾ? 4 ಜನ ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ತಾವ್ರಲ್ಲ ಕ್ರೌಡ್ನ. ಹೌದು, ಸ್ಲೋಗನ್ ಕುಗ್ತಾವ್ರೆ. ದಯಮಾಡಿ FIR ಮಾಡಿ, FIR ಮಾಡಿ, FIR ಮಾಡಿ ಅಂತ ಸ್ಲೋಗನ್ ಕುಗ್ತಾವ್ರೆ. DCPಯವರು ವೆಹಿಕಲ್ ಮೇಲೆ ನಿಂತು ಅನೌನ್ಸ್ ಮಾಡ್ತಾವ್ರೆ,
ನಾವು FIR ಮಾಡ್ತಾ ಇದ್ದೀವಿ, ನೀವು ದಯಮಾಡಿ ಶಾಂತಿಯುತವಾಗಿರಿ ಅಂತ ಇದು ಮಾಡ್ತಾರೆ. ನೀವು ಅಲ್ಲಿ ಜನಗಳು ಸೇರಿದ್ದವ್ರ ಮೇಲೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಅಕ್ಯೂಸ್ ಅಂತ ಸೇರಿಸಿ 1,000 ಜನ ಮೇಲೆ FIR ಹಾಕುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ? ಅದು ನಿಮ್ಮ ಪ್ರಕಾರದಲ್ಲಿ 1,000 ಜನ ಇರಲಿಲ್ಲ ಸರ್ ಅಲ್ಲಿ. ಅಲ್ಲೆಲ್ಲ ಜನಗಳು ಎಷ್ಟೇ ಇರಲಿ ಸರ್, 1,000 ಜನ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥದ್ದು FIR ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರಾ? ನಾನು ಕೇಳ್ತಾ ಇರೋದು ಪೊಲೀಸ್ನವ್ರಿಗೆ, 1,000 ಜನನೂ ಕಲ್ಲು ತೂರಿದ್ದಾರಾ? ಜನಗಳು ಸೇರಿದ ತಕ್ಷಣ ನೀವು ತೋರಿಸಿರುವಂಥ ವೀಡಿಯೋದಲ್ಲಿ 1,000 ಜನ ಇದ್ದಾರಾ? ಅಲ್ಲಿ ಎಲ್ಲಿದ್ದಾರೆ 1,000 ಜನ? ನಿಮ್ಮ ಪ್ರಕಾರ ಎಷ್ಟು ಜನ ಇದ್ದಾರೆ ಸರ್? 400 ಜನ ಇರ್ಬೋದು, 300 ಜನ ಇರ್ಬೋದು, 400 ಜನ ಇರ್ಬೋದು. ರೋಡಲ್ಲಿ ನಿಂತಿರೋರೆಲ್ಲ ಬಂದು, ಅದು ಮೇಯ್ನ್ ರೋಡ್ ಇದೆ, ಏನೋ ಗಲಾಟೆ ನಡೀತಾ ಇದೆ ಎಲ್ಲ ಬಂದು ಒಟ್ಟಿಗೆ ಸೇರ್ಕೊಂಡಿರ್ಬೋದು. ಕೆಲವರು ಕೂಗ್ತಾ ಇದ್ದಾರೆ, ನಾನು ನೋಡಿದೆ, ನಿಮ್ಮ ವೀಡಿಯೋ ನೋಡಿದೆ ನಾನು, ಕೂಗ್ತಾ ಇದ್ದಾರೆ, ಹೌದು FIR ಮಾಡಿ ಅಂತ ಕೂಗ್ತಾ ಇದ್ದಾರೆ. ಕಲ್ಲು ತೂರ್ತಾ ಇದ್ದಾರೆ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಮಾಡ್ತಾ ಇದ್ದೀರ ನಮಗೆ. 1,000 ಜನ ಇರಲಿಲ್ಲ, 1,000 ಜನ ಅವರು FIR ಹಾಕಿರುವಂಥದ್ದು ಕರೆಕ್ಟ್ ಅನ್ನುವಂಥದ್ದು ನೀವೇನು ಪ್ರತಿಪಾದಿಸ್ತಾ ಇದ್ದೀರಿ. 1,000 ಜನ ಕಲ್ಲು ತೂರಿದ್ದಾರೆ ಅನ್ನುವಂಥದ್ದು FIR ಮಾಡಿದಾರಲ್ಲ, 1,000 ಜನ ಕಲ್ಲು ತೂರುವಂಥದ್ದು ನಿಮ್ಮಲ್ಲಿ ವಿಡಿಯೋ ಇದೆಯಾ? ನೀವು ನೋಡಿದ್ರಲ್ಲ ಸರ್ ವೀಡಿಯೋಸ್? ಕಲ್ಲು ತೂರ್ತಾ ಇರುವಂಥದ್ದು ವಿಡಿಯೋ ಇದೆಯಾ? ಎಲ್ಲಿದೆ ವಿಡಿಯೋ? 1,000 ಜನ ಕಲ್ಲು ತೂರ್ತಾ ಇರುವಂಥದ್ದು ವಿಡಿಯೋ ಇದೆಯಾ? ಇಲ್ಲ, ಕಲ್ಲು ತೂರ್ತಾ ಇರುವಂಥದ್ದು ಇದೆ, ನಾನು ನೋಡಿದ್ದೀನಿ, ನೀವು ತೋರಿಸಿದ್ದೀರಿ. 4-5 ಜನ ಕಲ್ಲು ತೂರ್ತಾ ಇರುವಂಥದ್ದು ಇದ್ದಾರೆ, ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಇಲ್ಲಿವರೆಗೂ ಒಂದು 20 ಜನ ಅರೆಸ್ಟ್ ಮಾಡಿದ್ದಾರೆ, ಅಷ್ಟೇ ಅದು ಬಿಟ್ಬಿಟ್ಟು 1,000 ಜನ ಮೇಲೆ ನೀವು ಕಲ್ತೂರ ಅಮಾಯಕರನ್ನೆಲ್ಲ ಒಳಗಡೆ ತಗೊಂಡು ಹಾಕುವಂಥ ಕೆಲಸ ಮಾಡಿಬಿಟ್ರೆ ಹಂಗಾರೆ BJPಯವರು JDSನವರು ಗಲಾಟೆ ಮಾಡೋ ಸಂದರ್ಭದಲ್ಲಿ, ಜನಗಳು ಸೇರಿಸೋ ಸಂದರ್ಭದಲ್ಲಿ ಅವ್ರನ್ನೆಲ್ಲರಿಗೂ ನೀವು FIR ಮಾಡುವಂಥ ನಿದರ್ಶನ ಎಲ್ಲಾದರೂ ಇದೆಯಾ? ದಯಮಾಡಿ ತೋರಿಸಿ. BJP ಕಾಲದಲ್ಲಿ ಈ 1,000 ಜನರಲ್ಲಿ ಸರ್ RSS ಅವ್ರು ಎಷ್ಟು ಜನ ಇದ್ರು ಸರ್ ನಿಮ್ಮ ಪ್ರಕಾರವಾಗಿ? ಅಲ್ಲ, 100ಕ್ಕೂ 100ರಷ್ಟು RSSನವರು ಇದ್ದರು. ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾನು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ, ನಾನು ಏನು ದೂರನ್ನು ಕೊಟ್ಟಿದ್ದೀನಿ, ರೈಟಿಂಗಲ್ಲಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೀನಿ. ಪ್ರತಾಪ್ ಸಿಂಹ ವಿರುದ್ಧ ಆದಿಯಾಗಿ RSSನವರು ಕಾರ್ಯಕರ್ತರು ಈ ಕ್ರೌಡಲ್ಲಿ ಇದ್ದರು ಅಂತ ನಾನು ಹೇಳ್ತಾ ಇದ್ದೀನಿ. ಕತ್ಲೆನಲ್ಲಿ ನೀವು ಕ್ರೌಡ್ ತೋರಿಸ್ತಾ ಇದ್ದೀರಿ, ಅದರಲ್ಲಿ ಯಾರು ಏನು ಎತ್ತ ಅನ್ನುವಂಥದ್ದು ಎಲ್ಲರನ್ನೂ ಒಳಗಡೆ ತಗೊಂಡು ತನಿಖೆ ಮಾಡಲಿ. RSSನವ್ರು ಯಾರಿದ್ದರು, ಆಮೇಲೆ BJPಯವ್ರು ಏನಿದ್ರು, ಅವರ ಕುಮ್ಮಕ್ಕೇನು, ಅವ್ರ ಹಿನ್ನೆಲೆ ಏನು, ಪೋಸ್ಟರ್ ಹಾಕಿರುವಂಥ RSSನ ಅಲ್ವಾ? ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ನೇರವಾಗಿ ಕೇಳಿತ್ತು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಲಕ್ಷ್ಮಣ್ ತಿರುಕಾಡಿದ್ದಾರೆ. ಮೈಸೂರಿನ ಉದಯಗಿರಿಯ ಗಲಭೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ರು, ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿ ಹೇಳಿಕೆಗಳನ್ನ ನೀಡಿದ್ರು. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೋಡಿದ್ರೆ ಪೊಲೀಸರ ಮೇಲೆ ಗುಬೆ ಕೂರಿಸಿದ್ರು. ಸೊ ರಿಪಬ್ಲಿಕ್ ಕನ್ನಡ ಆ ಕುರಿತಾದ ಪ್ರಶ್ನೆಯನ್ನು ಕೂಡ ಕೇಳ್ತು. ಹಾಗೆಯೇ ಗಲಭೆಯಲ್ಲಿ 1,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ 300ರಿಂದ 400 ಜನ ಮಾತ್ರ ಇದ್ರು ಅಂತ. ಎಲ್ಲಿದ್ದಾರೆ ಅವರೆಲ್ಲ? ಅವ್ರು ಇರ್ತಕ್ಕಂಥ ವಿಡಿಯೋ ಎಲ್ಲಿದೆ ಅನ್ನುವಂಥ ಪ್ರಶ್ನೆ. ಆಮೇಲೆ DCP ಮುತ್ತುರಾಜ್ಗೆ ತೊಂದರೆನೇ ಮಾಡಿಲ್ಲ ಇವ್ರುಗಳು ಅಂತ ಲಕ್ಷ್ಮಣ್ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಆದ್ರೆ ಪೊಲೀಸರು ಹೇಳ್ತಾರೆ ಜೀವ ಭಯ ಇತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಪೊಲೀಸರ ಜೀವಕ್ಕೆ ಕುತ್ತು ಬರ್ತಾ ಇತ್ತು ಅಂತ. ಈ ಪ್ರಶ್ನೆಗೂ ಲಕ್ಷ್ಮಣ್ ಅವ್ರ ಹತ್ರ ಉತ್ತರ ಇಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಕಿಡಿಗೇಡಿಗಳನ್ನೇ ಸಮರ್ಥಿಸಿಕೊಂಡಿದ್ದಾರೆ. ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ನೀವು ಕೂಡ ವಿಡಿಯೋ ಗಮನಿಸಿದ್ರಿ ಸರ್, 1,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಸರ್ ಅಲ್ಲಿ. ಏನು 1,000 ಜನ ಕಲ್ಲು ಹೊಡಿತಾವ್ರ? ಅಲ್ಲ, ಪೊಲೀಸ್ ಸ್ಟೇಷನ್ಗೆ 1,000 ಜನ ನಿಂತ್ಕೊಂಡು ಕಲ್ಲು ಹೊಡಿತಾ ಇದ್ದಾರಾ? ಎಷ್ಟು ಜನ ಪೊಲೀಸ್ನವ್ರು ಇದ್ದಾರಲ್ಲಿ? ನೀವು ಜನ ವೀಡಿಯೋ ತೋರಿಸಿದ್ರಲ್ವಾ? 4 ಜನ ಪೊಲೀಸ್ನವ್ರು ಕಂಟ್ರೋಲ್ ಮಾಡ್ತಾವ್ರಲ್ಲ ಕ್ರೌಡ್ನ. ಹೌದು, ಸ್ಲೋಗನ್ ಕೂಗ್ತಾವ್ರೆ, ದಯಮಾಡಿ FIR ಮಾಡಿ ಅಂತ ಸ್ಲೋಗನ್ ಕೂಗ್ತಾವ್ರೆ. DC